ನೋಡಿದ್ದೀರಾ, ಹೇಗೆ ಅನಿಸ್ತು ಹೇಳಿ ಸರ್. ಪ್ರಣಯ ಮೂವಿ ಅದ್ಭುತವಾಗಿದೆ. ಲವ್ ಪ್ರೇಮಿಗಳು ಬಂದು ನೋಡುವಂಥ ಫಿಲಮು. ಲವ್ವನ್ನು ಮಾಡೋದನ್ನು ಅಷ್ಟೇ ಅಲ್ಲ, ಲವ್ ಮಾಡಿ ಅದನ್ನು ಏನೋದನ್ನು ಕಲ್ತ್ಕೋಬೇಕಾಗುತ್ತೆ ಸರ್. ಅಷ್ಟೊಂದು ಅದ್ಭುತವಾಗಿದೆ ಮೂವಿ. ಪ್ರಣಯ ಮೂವಿ ಅದ್ಭುತವಾಗಿದೆ ಸರ್. ಪ್ರಯಾಣ ಶುರುವಾಗಿದೆ, ತಡೆದ್ರೆ ಹೊಡಿತೀನಿ ಗುರು. ಪ್ರಣಯ ಮೂವಿ ಪ್ರಯಾಣ ಶುರುವಾಗಿದೆ, ತಡೆದ್ರೆ ಹೊಡಿತೀನಿ ಗುರು. ಲವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಲವ್ ಮಾಡೋಕ್ಕೆ ಬರೀ ಯೋಗ್ಯತೆ ಹೊಂದಿದ್ರೆ ಸಾಲದು ಗುರು. ಲವ್ ಮಾಡೋಕ್ಕೆ ಬರೀ ಯೋಗ್ಯತೆ ಹೊಂದಿದ್ರೆ ಸಾಲದು ಗುರು. ಲವ್ ಮಾಡಿದ ಮೇಲೆ ಅದನ್ನು ಏನೇ ಕಷ್ಟ ಬರಲಿ ಏನೇ ಬರಲಿ ತಡೆದು ನಿಲ್ಲ ಅಂತ ದಮ್ ಇರಬೇಕಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದಮ್ ಇರೋರಿಗೆ ಈ ಡೈಲಾಗ್ ಹೇಳ್ತೀನಿ. ಅವಳ ಕ್ಯಾರೆಕ್ಟರ್ ಸರಿಯಿಲ್ಲ, ಎಜುಕೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ಳು ನೋಡೋಕ್ಕೆ ಚೆನ್ನಾಗಿಲ್ಲ, ಅವಳು ನಿನ್ನ ಜೀವನದಲ್ಲಿ ನಂಬ್ಕೊಂಡಿದ್ದು ಏನು ಸಾಧನೆ ಮಾಡೋಕ್ಕಾಗಲ್ಲ. ಬರೀ ಅವಳು ಆಸ್ತಿ ಅಂತಸ್ತು ಬಂಗ್ಲೆ ಬೆಳ್ಳಿ ಬಂಗಾರ ಆಸ್ತಿಗೋಸ್ಕರ ಅಂತ ಆಸೆ ಪಡ್ತಾಳೆ ಅಂತ ಹೇಳ್ಬಿಟ್ಟು 100 ಜನ 100 ಮಾತು ಹೇಳಿದ್ರು ಕೂಡ ನಾನು ನಂಬಲ್ಲ ಗುರು. ಯಾಕಂದರೆ ನನ್ನ ಹುಡುಗಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಮೇಲೆ ನಂಬಿಕೆ ಇದೆ, ಪ್ರೀತಿ ಇದೆ, ಗೌರವ ಇದೆ, ಅವಳಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಹಂಗಂತ ಹೇಳ್ಬಿಟ್ಟು ಚೀಪಾಗಿ ಅವಳಿಂದ ಓಡೋಗೋ ಗಂಡು ನಾನಲ್ಲ. ಏನೇ ಕಷ್ಟ ನಲುವು ಏನೇ ಬರಲಿ ಅವಳನ್ನು ಓಡಿಸ್ಕೊಂಡೋಗೋ ಗಂಡು ನಾನು ಅನ್ಕೊಳೋ. ಅಷ್ಟೇ ಅಲ್ಲ ಸರ್, ಇನ್ನು ಲವ್ವನ್ನು ನಾವು ಹುಚ್ಚುತನಕ್ಕೆ ಮಾಡ್ತೀವಿ. ಅಂಥ ಹುಚ್ಚು ನನ್ನ ಮಕ್ಕಳು ಪ್ರಣಯ ಮೂವಿನ ಬಂದು ನೋಡ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನು ಕೆಲವು ಮೂರ್ಖ ನನ್ನ ಮಕ್ಕಳು, ಹುಚ್ಚು ನನ್ನ ಮಕ್ಕಳು, ಶೋಕಿ ನನ್ನ ಮಕ್ಕಳು ಕೆಲವು ಹುಡುಗಿಯರನ್ನ ನೋಡಿಬಿಟ್ಟು ಜೊಲಿಸ್ತಾರೆ. ಅಷ್ಟೇ ಅಲ್ಲ, ಹುಡುಗಿಯರ್ಗೂ ಸಮೇತ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಜಂಬ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದು ಡೈಲಾಗ್ ಹೇಳ್ತೀನಿ ಸರ್. ನಾನು ಚೆನ್ನಾಗಿದ್ದೀನಿ, ನನ್ನ ಏರಿಯಾಗೆ ಹೋದ್ರೆ 4 ಜನ ಹುಡುಗರು ನೋಡಿ ಜೊಲಿಸ್ತಾರೆ, ಫೋನ್ ನಂಬರ್ ಕೇಳ್ತಾರೆ, ಫೋಟೋ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾರೆ, ಕಷ್ಟ ಬಂದರೆ ಕಾಸು ಕೊಡ್ತಾರೆ, ಇಷ್ಟ ನನ್ನ ಜೊತೆ ಸೆಲ್ಫಿ ತೊಗೊಳ್ತಾರೆ ಅಂದ್ಬಿಟ್ಟು. ಇಲ್ಲಿ ನಾನೇ ಸ್ಟಾರ್ ಅಂದ್ಬಿಟ್ಟು ಸ್ಟಾರ್ ಲೆವೆಲ್ಗೆ ಬಿಲ್ಡಪ್ ತೊಗೊಂಡು ಮೆರೆದ್ರೆ ಸುಮ್ಮನೆ ಕೂರೋಕೆ ನಾನು ಜೊಲ್ಸೋ ಹುಡುಗ ಅಲ್ಲ ಕಣೆ. ನಿನ್ನ ಮೇಲೆ ನನಗೆ ಯಾವಾಗ ಕ್ರಶ್, ಆ ಕ್ರಶ್ನ ಕ್ರ್ಯಾಕ್ ಮಾಡಿ ಟ್ರ್ಯಾಕಿಗೆ ಬಂದರೆ ಸರಿ ಇರುತ್ತೆ. ಇಲ್ಲ ಅಂದ್ಬಿಟ್ರೆ ಕ್ರ್ಯಾಕ್ ಮಾಡಿಸಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿ ಫಾಲೋ ಮಾಡೋ ಮೆಂಟಲ್ ನನ್ನ ಮಕ್ಕಳಿಗೆಲ್ಲ ಮೆಂಟರ್ ಆಗಿ ಹಿಡಿದಿರೋ ಸ್ಟಾರ್ಗಿರಿ ಹುಚ್ಚನ್ನ ಕಿತ್ಬಿಟ್ಟು ನಡೋ ರೋಡಿಯಲ್ಲಿ ನಿನಗೆ ತಾಳಿ ಕಟ್ಬಿಟ್ಟು ನಾನು ಏನನ್ನೋದು ತೋರಿಸ್ಬೇಕಾಗುತ್ತೆ ಸರ್. ಇನ್ನು ಕೆಲವು ಹುಡುಗಿಯರು ನೋಡಿದ ತಕ್ಷಣ ಒಂಥರ ಹುಚ್ಚು, ಬೇಕಂದ್ರೆ ಫೋನ್ ನಂಬರ್ ಕೇಳೋದು, ಅವರಿಂದ ಹೋಗೋದು, ಅವ್ರಿಗೆ ಟಾರ್ಚರ್ ಕೊಡೋದು. ಅಂಥವ್ರಿಗೆ ನಾನೊಂದು ಕ್ಯೂ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಚ್ಚು ನನ್ನ ಮಕ್ಕಳ ಅರ್ಥ ಮಾಡ್ಕೊಳ್ರು. ಲವ್ ಮಾಡೋ ಮೊದಲು ಅವಳು ಏನೋ ಅರ್ಥ ಮಾಡ್ಕೊಳ್ರಿ. ಅದನ್ನ ಬಿಟ್ಟು ಅವಳು ಕೊಡೋ ಸ್ಮೈಲಿಗೆ, ಬ್ಯೂಟಿಗೆ, ವಾಕ್ಗೆ, ಟಾಕಿಗೆ ಬೋಲ್ಡ್ ಆಗಿ, ಅವಳು ಕೊಡೋ ಸ್ಮೈಲಿಗೆ, ವಾಕ್ಗೆ, ಟಾಕ್ಗೆ ಬೋಲ್ಡ್ ಆಗಿ ಪಿಕ್ಕು ಡ್ರಾಪು ಕೇರ್ ಮಾಡಿ ಡೇ ಆ್ಯಂಡ್ ನೈಟ್ ಮೆಸೇಜ್ ಮಾಡಿ ಇರೋಬರೋ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಕಳ್ಕೊಂಡು ಅವಳಿಗೋಸ್ಕರ ವೀಕ್ ಆಗಿ ನ್ಯೂಸಲ್ಲಿ ಫೇಮಸ್ ಆಗಿ, ಲವ್ವಲ್ಲಿ ಲೋಫರ್ ಆಗಿ, ಪ್ರಪೋಸಲ್ಲಿ ಫೇಲ್ ಆಗಿ, ನೇಣಿಗೆ ಲಾಕ್ ಆಗೋ ಮೊದಲು ನೀವು ಲವ್ ಮಾಡೋ ಹುಡುಗಿನ ಏನನ್ನ ಅರ್ಥ ಮಾಡ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಅವಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ಅವಳು ಕೈ ಕೊಟ್ಲು ಅಂತ ಹೇಳ್ಬಿಟ್ಟು 3 ಉದ್ದ ಗಡ್ಡ ಬೆಳೆಸ್ಕೊಂಡು ಬಾರಲ್ಲಿ ರಾತ್ರಿ ಆಗಲು ಕುಡಿದು ಹುಚ್ಚಿರ್ತಾರೆ ಅಲೇದಲ್ಲ ಕಡೆ ಹುಚ್ಚಿದ ಮಕ್ಕಳ. ಪ್ರಯಾಣ ಶುರುವಾಗಿದೆ, ಯಾರಾದರೂ ತಡೆದ್ರೆ ಹೊಡಿತೀನಿ ಗುರು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಪ್ರಣಯಂ ಸಿನಿಮಾನ ನೋಡ್ಕೊಂಡು ಬಂದೆ. ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ ಮತ್ತೊಂದು ಮುಂಗಾರು ಮಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಗಾರು ಮಳೆಯಲ್ಲಿ ಲವ್ ಇತ್ತು, ಹಾಗೆ ಮದುವೆ ಸಂಭ್ರಮ ಅಥವಾ ಎಂಗೇಜ್ಮೆಂಟ್ ಸಂಭ್ರಮ ಇವೆಲ್ಲ ಇತ್ತು. ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತು ಎಮೋಷನ್ಸ್ ಇತ್ತು. ಸೊ ಮುಂಗಾರು ಮಳೆಯಲ್ಲಿ ಏನೇನು ಎಲಿಮೆಂಟ್ಸ್ ಇತ್ತು ಅದೆಲ್ಲವೂ ಈ ಸಿನಿಮಾದಲ್ಲಿದೆ. ನೇಚರ್ ಇತ್ತು ಮುಂಗಾರು ಮಳೆಯಲ್ಲಿ. ಸೊ ಈ ಸಿನಿಮಾದಲ್ಲೂ ಕೂಡ ನೇಚರ್ನ ತುಂಬಾ ಬೆಸ್ಟಾಗಿ ತೋರಿಸಿದ್ದಾರೆ. ಬಟ್ 2-3 ಆ್ಯಡ್ ಆನ್ಸ್ ಇದೆ ಈ ಸಿನಿಮಾದಲ್ಲಿ. ಏನಂದರೆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಆ್ಯಡ್ ಆಗಿದೆ, ಜೊತೆಗೆ ಒಂದಷ್ಟು ರೊಮ್ಯಾಂಟಿಕ್ ಎಲಿಮೆಂಟ್ ಆ್ಯಡ್ ಆಗಿದೆ. ಸೊ ಇದು 2 ಎಲಿಮೆಂಟ್ ಆ್ಯಡ್ ಆಗಿರೋಂಥ ಮುಂಗಾರು ಮಳೆ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಎಷ್ಟೊಂದು ಒಂದು ಸಿನಿಮಾ ಇದೇ ಥರ ಬರಬೇಕು ಅಂತ ಇತ್ತು. ಒಂದಷ್ಟು ಫೈಟು, ಹೀರೋಯಿನ್ ಒಂದಾಗ್ತಾರೆ, ಇದೇ ಥರ ಒಂದು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಡಿಫ್ರೆಂಟಾಗಿ ಯುನೀಕ್ ಥ್ರೆಡ್ಡಿಂದ ಹೊರ ಬಂದಿದ್ದೆ ಮುಂಗಾರು ಮಳೆ ಸಿನಿಮಾ. ಸೊ ಈ ಸಿನಿಮಾ ನೋಡಿದಾಗ ನನಗೆ ಅದೇ ಅನಿಸಿದ್ದು, ಸೇಮ್ ಅದೇ ಥರ ಫೀಲ್ ಆಯಿತು. ಆ ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲವೂ. ಅದೇ ನಾನು ಹೇಳ್ದಂಗೆ ಮುಂಗಾರು ಮಳೆ ಸಿನಿಮಾ ಹೇಗಿದೆಯೋ ಅದಕ್ಕಿಂತ ದುಪ್ಪಟ್ಟು ಇದು ಚೆನ್ನಾಗಿದೆ. ಯಾಕಂತಂದರೆ ಥ್ರಿಲ್ಲಿಂಗ್ ಎಲಿಮೆಂಟ್ ಅದಕ್ಕೆ ಜಾಯ್ನ್ ಆಗಿದೆ, ಹಾಗೆ ರೊಮ್ಯಾಂಟಿಕ್ ಎಲಿಮೆಂಟ್ ಜಾಯ್ನ್ ಆಗಿದೆ. ಹೀರೋಯಿನ್ ಅಂತೂ ಎಲ್ಲ ಫ್ರೇಮಲ್ಲೂ ಸೂಪರ್ ಆ್ಯಕ್ಟಿವ್ ಆಗಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಜಯರಾಮ್ ಕ್ಯಾರೆಕ್ಟರ್ ಮಾಡಿದಂಥವರು ಕೂಡ ತುಂಬಾ ಚೆನ್ನಾಗಿ ಫ್ರೇಮಲ್ಲಿ ಕಾಣಿಸ್ತಾರೆ. ಹೀರೋ ಕೂಡ ಅವರ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇದ್ರ ಜೊತೆಗೆ ದತ್ತು ಅನ್ನೋ ಕ್ಯಾರೆಕ್ಟ್ರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಅವ್ರ ಕೆಲಸ ಏನೋ ಅದನ್ನು 100% ಮಾಡಿದ್ದಾರೆ. ಸೊ ನಂಗೆ ಇಷ್ಟ ಆಯಿತು. ಇನ್ನೊಂಚೂರು ಬ್ರಿಸ್ಕ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಆದರೆ ಕಂಪ್ಲೀಟ್ ಅಷ್ಟು ಶಾರ್ಟ್ಸ್ನ ನಾವು ಎಂಜಾಯ್ ಮಾಡಿದ್ದೀವಿ. ಸೊ ಆಲ್ ದಿ ಬೆಸ್ಟ್. ದತ್ತಾತ್ರೇಯ ಅವರು ನನ್ನ
ಕಾಲೇಜ್ ಮೇಟ್ ಮತ್ತು ಕ್ಲಾಸ್ಮೇಟ್. ತುಂಬ ವರ್ಷಗಳಿಂದ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಕನಸಿತ್ತು. ಸೊ ಅದು ಇವತ್ತು ನನಸಾಗಿದೆ. ಆ್ಯಂಡ್ ಈ ಒಂದು ಥ್ರೆಡ್ನ ನಾನು ಮುಂಚೆನೂ ಕೂಡ ಕೇಳಿದ್ದೆ. ಇವಾಗ ಅದನ್ನು ಆನ್ ಸ್ಕ್ರೀನ್ ವಿಜುವಲೈಸ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ದತ್ತಾತ್ರೇಯ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್. ಇನ್ನಷ್ಟು ಒಳ್ಳೊಳ್ಳೆ ಕತೆಗಳು ನಿಮ್ಮ ಒಂದು ಗರಡಿಯಿಂದ ಹೊರಗಡೆ ಬರಲಿ ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರೂ ಥಿಯೇಟರ್ಗೆ ಬಂದು ಪ್ರಣಯಂ ಚಿತ್ರನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆದಷ್ಟು ಯಾರ್ಯಾರು ನೋಡ್ತೀರಾ ಅವರು ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಮೌತ್ ಟಾಕ್ ಶೇರ್ ಮಾಡಿ. ಬಿಕಾಸ್ ಮೌತ್ ಟಾಕಿಂದನೇ ಈಗಿನ ಒಂದು ಜನ್ರೇಷನ್ ಆಡಿಯನ್ಸ್ಗೆ ಕತೆ ಅಥವಾ ಸಿನಿಮಾಗಳು ರೀಚ್ ಆಗೋದು. ಸೊ ಒಳ್ಳೆ ಕತೆ ಇಟ್ಕೊಂಡು ಬಂದಂಥ ಒಂದು ಸಿನಿಮಾಗೆ ಜಿನ್ಯೂನಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.